ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಕಲ್ಪನಾ ರಂಗನಾಥ್. ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ಟು ಆಲ್ ಮೈ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ. ಮತ್ತು ನಮ್ಮ ಎಲ್ಲ ಕರ್ನಾಟಕದ ಜನತೆಗೂ ಕೂಡ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಹಾಯ್ ಬೋರ್ಡ್ ಅಂತ. ಹಾಯ್. ಹಲೋ. ಉಂಡೆ ಸಾಕು ಉಂಡೆ ಕೇಕ್ ತಿನ್ನೋಗಿ. ಸೇಮ್ ಟು ಯು ಚಿನ್ನು. ಥ್ಯಾಂಕ್ ಯು. ಲವ್ ಯು. ಲವ್ ಯು. ಮುದ್ದು. ಮುದ್ದು. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಹೊಸ ವರ್ಷದ ಮೊದಲನೇ ದಿನದ ಮೊದಲನೇ ವ್ಲಾಗ್. ಇದು 2024ನೇ ವರ್ಷದ ಮೊದಲ ದಿನದ ವ್ಲಾಗ್. ಇದು ನ್ಯೂ ಇಯರ್ ಡೇ ಹೇಗಿತ್ತು ಮತ್ತು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ, ಹಾಗೆಯೇ ನಾವು ಎಲ್ಲೆಲ್ಲೆಲ್ಲ ಹೋಗಿ ಬಂದ್ವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನ್ಯೂ ಇಯರ್ ಡೇ ದಿನ ನಮ್ಮ ಮನೆಯವರು ನೈಟ್ ಅಂದರೆ ಡಿಸೆಂಬರ್ 31ಗೆ ನೈಟು ಕೇಕ್ ಎಲ್ಲ ತೊಗೊಂಡು ಬಂದಿದ್ದರು ಕಟ್ ಮಾಡೋಣ ಅಂತ ಹೇಳಿ. ಬಟ್ ಅಲ್ಲಾಗಲೇ ಲೇಟ್ ಆಗಿದ್ದರಿಂದ ನಮಗೆ ನೈಟ್ ಕಟ್ ಮಾಡೋದಕ್ಕೆ ಆಗಲಿಲ್ಲ. ಅವರು ಕೂಡ ಡ್ಯೂಟಿ ಮುಗಿಸ್ಕೊಂಡು ಸ್ವಲ್ಪ ಲೇಟಾಗಿಯೇ ಬಂದಿದ್ದರು. ಹಾಗಾಗಿ ಹೇಗಿದ್ದರೂ ಮಾರ್ನಿಂಗ್ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗೆಯೇ ಊಟ ಮಾಡಿಕೊಂಡು ಮಲ್ಕೊಂಡ್ವಿ. ಇನ್ನು ಬೆಳಗ್ಗೆ ಎದ್ದ ಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡ್ವಿ. ಅದಾದಮೇಲೆ ದೇವರಿಗೆ ದೀಪ ಹಚ್ಚಿ ದೇವ್ರ ಪೂಜೆ ಎಲ್ಲ ಆದಮೇಲೆ ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡು ಕೇಕ್ ಕಟ್ ಮಾಡ್ತಾಯಿದ್ದೀವಿ. ಇವಾಗ ನಮ್ಮ ಮನೆಯವರಿಗೆ ಡ್ಯೂಟಿಗೆ ಆಗ್ಲೇ ಲೇಟಾಗಿತ್ತು, ಹಾಗಾಗಿ ಕೇಕ್ನೂ ಕೂಡ ಕಟ್ ಮಾಡ್ಕೊಂಡ್ವಿ. ಕೇಕೆಲ್ಲ ಕಟ್ಟಾದಮೇಲೆ ಸ್ವಲ್ಪ ಹೊತ್ತಿದ್ದು ಅದಾದಮೇಲೆ ಅವರು ಡ್ಯೂಟಿಗೆ ಹೋದರು. ಅವರಿಗೆ ಡ್ಯೂಟಿ ಬ್ಯುಸಿ ಇರೋದ್ರಿಂದ ನನಗೆ ಟೈಮ್ ಸಿಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೆ ಅವ್ರು ನಮಗೆ ಟೈಮ್ ಕೊಟ್ಟರು. ಅದಂತೂ ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನ್ಯೂ ಇಯರ್ ಡೇ ದಿನ ಆಗಿರ್ಬೋದು, ಅಥವಾ ನಮ್ಮ ಆ್ಯನಿವರ್ಸರಿ ಆಗಿರ್ಬೋದು, ಅಥವಾ ಬರ್ತ್ಡೇಸ್ ಆಗಿರ್ಬೋದು, ಯಾವಾಗಲಾದ್ರೂ ಕೂಡ ಅವರಿಗೆ ಫ್ರೀ ಸಿಗೋದು ತುಂಬಾ ಕಡಿಮೆ, ರಜಾ ಸಿಗೋದು. ಹಾಗಾಗಿ ನನಗಂತೂ ನ್ಯೂ ಇಯರ್ ದಿನ ಅವರು ಸ್ವಲ್ಪ ನಮಗೆ ಫ್ರೀ ಮಾಡಿಕೊಂಡು ಟೈಮ್ ಕೊಟ್ಟಿದ್ದು ನನಗಂತೂ ತುಂಬಾ ಖುಷಿ ಆಯಿತು. ಅವರು ನನಗೆ ಕೇಕ್ ತರೋದನ್ನು ಕೂಡ ಹೇಳಿರಲಿಲ್ಲ, ಜೊತೆಗೆ ನಮಗೆ ಟೈಮ್ ಕೊಟ್ಟಿದ್ದೂ ಕೂಡ ನನಗೆ ತುಂಬಾ ಸರ್ಪ್ರೈಸ್ ಆಗಿ ಅನ್ನಿಸ್ತಾ ಇತ್ತು. ಯಾಕಂತಂದರೆ ಅವ್ರಿಗೆ ಡ್ಯೂಟಿನಲ್ಲಿ ರಜಾ ಸಿಗೋದು ತುಂಬಾ ಕಡಿಮೆ. ಹಾಗಾಗಿ ನಾನು ರಜಾ ಸಿಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ. ಜೊತೆಗೆ ನಮ್ಮ ಮನೆಯವರು ಕೂಡ ನನಗೆ ಟೈಮ್ ಕೊಟ್ಟಿದ್ದು ನನಗಂತೂ ಸಖತ್ ಸರ್ಪ್ರೈಸ್ ಆಗಿತ್ತು. ಜೊತೆಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಅದನ್ನು ಹೇಳೋದಕ್ಕೆ ಆಗೋದೇ ಇಲ್ಲ, ಅಷ್ಟು ಖುಷಿ ಆಯಿತು ನನಗೆ. ತುಂಬ ದಿನ ಆದಮೇಲೆ ಒಂದು ಸೂಪರ್ ಸರ್ಪ್ರೈಸ್ ಡೇನ ನಮಗೋಸ್ಕರ ಡೆಡಿಕೇಟ್ ಮಾಡಿದರು ಅಂತಲೇ ಹೇಳ್ಬೋದು. ಇನ್ನು ನ್ಯೂ ಇಯರ್ ಡೇ ಮಾರ್ನಿಂಗು ಬೆಳಗ್ಗೆ 6 ಗಂಟೆಗೆ ಎದ್ದು ಅವರು ಡ್ಯೂಟಿಗೆ ಹೋದರು. ಯಾಕಂತಂದರೆ ನ್ಯೂ ಇಯರ್ ವಿಶಸ್ ಮಾಡಬೇಕಿತ್ತು ಅಲ್ವಾ ಆಫೀಸರ್ಸ್ಗೆ. ಹಾಗಾಗಿ ನಾನು ಅವ್ರನ್ನ ಡ್ಯೂಟಿಗೆ ಬಂದುಬಿಟ್ಟು ಅದಾದಮೇಲೆ ನಾನು ಕೆಲಸ ಎಲ್ಲ ಮಾಡಿಕೊಂಡೆ. ಇನ್ನು ನಾನು ಕೆಲಸ ಎಲ್ಲ ಮುಗಿಸ್ಕೊಳೋ ಅಷ್ಟರಲ್ಲಿ ಅವರು ಕೂಡ ಬಂದರು. 9:30-10 ಗಂಟೆಗೆಲ್ಲ ಮತ್ತೆ ಬಂದರು. ಅದಾದಮೇಲೆ ನಾವು ರೆಡಿಯಾಗಿ ದೇವರಿಗೆ ದೀಪ ಹಚ್ಚಿ ದೇವ್ರ ಪೂಜೆ ಎಲ್ಲ ಅದಾದಮೇಲೆ ನಾವು ರೆಡಿಯಾಗಿ ಕೇಕೆಲ್ಲ ಕಟ್ ಮಾಡ್ಕೊಂಡ್ವಿ. ನಾವು ಕೇಕೆಲ್ಲ ಕಟ್ ಮಾಡ್ಕೊಳೋ ಅಷ್ಟರಲ್ಲಿ ಸ್ವಲ್ಪ ಲೇಟಾಗಿತ್ತು. ನಮ್ಮ ಮನೆಯವರು ಮತ್ತೆ ಡ್ಯೂಟಿಗೆ ಹೋಗಬೇಕಿತ್ತು ಅಲ್ವಾ. ಹಾಗಾಗಿ ಕೇಕೆಲ್ಲ ಕಟ್ ಮಾಡಿದ್ಮೇಲೆ ಸ್ವಲ್ಪ ಸೆಲ್ಫಿಗಳನ್ನೆಲ್ಲ ತೊಗೊಂಡ್ವಿ, ಫೋಟೋಸ್ಗಳನ್ನೆಲ್ಲ ತೊಗೊಂಡು ಅದಾದಮೇಲೆ ನಮ್ಮ ಮನೆಯವರು ಮತ್ತೆ ಡ್ಯೂಟಿಗೆ ಹೊರಟರು. ಅವ್ರನ್ನ ಡ್ಯೂಟಿಗೆ ಬಂದುಬಿಟ್ಟು ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ವಿ. ನಮ್ಮ ಮಗಳಿಗೆ ಚಾಕ್ಲೇಟ್ಸು ಮತ್ತು ಸ್ವೀಟ್ಸು ಹಾಗೆಯೇ ಕೇಕು ಇವೆಲ್ಲ ತುಂಬ ಇಷ್ಟ, ಸ್ವೀಟ್ಗಳು ಅಂತಂದರೆ. ಹಾಗಾಗಿ ಅವಳಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಚಾಕ್ಲೇಟ್ ಕೇಕ್ನೇ ತಂದಿದ್ದರು ನಮ್ಮ ಮನೆಯವರು. ಅವಳಿಗಂತೂ ತುಂಬಾ ಇಷ್ಟ ಆಯಿತು, ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಸಖತ್ತು ಖುಷಿಯಾಗಿದ್ಲು. ರಾತ್ರಿನೇ ಅವಳು ಕೇಕ್ ತಂದಿದ್ದಾಗ ಅವಳಿಗೂ ಗೊತ್ತಿತ್ತು ನ್ಯೂ ಇಯರ್ ಅಂತ ಹೇಳಿ. ಹಾಗಾಗಿ ಮಮ್ಮಿ ಮಾರ್ನಿಂಗ್ ಕಟ್ ಮಾಡೋಣ, ಇವಾಗ ಲೇಟ್ ಆಗಿದೆ ಅಂತ ಹೇಳಿ ಖುಷಿಯಾಗಿ ಆಟ ಆಡಿಕೊಂಡು ಅದಾದಮೇಲೆ ಮಲ್ಕೊಂಡ್ಳು. ಇನ್ನು ಬೆಳಗ್ಗೆ ಎದ್ಮೇಲೆ ರೆಡಿಯಾಗಿ ಕೇಕ್ನೂ ಕೂಡ ಕಟ್ ಮಾಡಿದ್ಲು. ಕೇಕೆಲ್ಲ ಕಟ್ಟಾಯಿತು. ಇವಾಗ ಸ್ವಲ್ಪ ಸೆಲ್ಫೀಸು ಮತ್ತು ಫೋಟೋಸ್ನ ತೊಗೊಂಡ್ವಿ. ಇಷ್ಟೆಲ್ಲ ಸರ್ಪ್ರೈಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಸ್ವೀಟ್ ಆರ್ಟ್ ಅಂತ ಹೇಳ್ತೀನಿ ನಮ್ಮ ಮನೆಯವರಿಗೆ. ನಮಗಿಷ್ಟ ಅಂತ ಹೇಳಿ ಕೋಲ್ಡ್ ಕೇಕ್ನೇ ತೊಗೊಂಡು ಬಂದಿದ್ದರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಕೇಕು.
ನೋಡಿ ಇದು ನ್ಯೂ ಇಯರ್ ಡೇ ದಿನ ನಾನು ಹಾಕಿರುವಂತಹ ರಂಗೋಲಿ ಹ್ಯಾಪಿ ನ್ಯೂ ಇಯರ್ 2024 ಅಂತ ಹೇಳಿ ಬರೆದಿದ್ದೆ ಅಷ್ಟೇ. ಸಿಂಪಲ್ಲಾಗಿ ರಂಗೋಲಿನ ಹಾಕಿದ್ದೆ. ನಮ್ಮ ಮನೆಯವರು ಬೆಳಗ್ಗೆ ಸ್ವಲ್ಪ ಬೇಗ ಎದ್ದಿದ್ರು ಅಲ್ವಾ, 6 ಗಂಟೆಗೆ. ಅವ್ರ ಜೊತೆನೇ ನಾನು ಕೂಡ ಎದ್ದಿದ್ದೆ. ಅದಾದಮೇಲೆ ಬಾಗಿಲು ಸಾರಿಸ್ಕೊಂಡು ರಂಗೋಲಿ ಎಲ್ಲ ಹಾಕ್ಕೊಂಡೆ. ಅವರು ಡ್ಯೂಟಿಗೆ ಹೋದರು. ಅದಾದಮೇಲೆ ನಾನು ಕೂಡ ಒಳಗಡೆ ಬಂದು ಕಸ ಎಲ್ಲ ಗುಡಿಸ್ಕೊಂಡೆ. ಅದಾದಮೇಲೆ ನಾನು ಕೂಡ ಒಂದು ಗ್ಲಾಸ್ ನೀರು ಕುಡಿದೆ, ಬಿಸಿ ನೀರಿಗೆ ಒಂದು ಅರ್ಧ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಂಡು ಮಾರ್ನಿಂಗ್ ಟೈಮು ಕುಡಿತೀವಿ ನಾವು. ಕಾಫಿ ಟೀ ಏನು ಕುಡಿಯೋದಿಲ್ಲ. ಇನ್ನು ಮಧ್ಯಾಹ್ನ ಸ್ವಲ್ಪ ಕೆಲಸ ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ರೆಸ್ಟ್ ಮಾಡ್ತಾಯಿದ್ವಿ ನಾನು ನನ್ನ ಮಗಳು. ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಬಂದರು. ಒಂದು 4:15ಗೆಲ್ಲ ನಮ್ಮ ಮನೆಯವರು ಡ್ಯೂಟಿ ಮುಗಿಸ್ಕೊಂಡು ಬಂದರು. ನನಗಂತೂ ಸರ್ಪ್ರೈಸ್ ಅಂತ ಅನ್ನಿಸ್ತು, ಯಾಕಂದರೆ ಅವ್ರಿಗೆ ಡ್ಯೂಟಿ ಯಾವಾಗ್ಲೂ ರಜೆ ಸಿಗಲ್ಲ ಅಲ್ವಾ. ಹಾಗಾಗಿ ಆಮೇಲೆ ಹೇಳಿದ್ರು ಫಿಲಮ್ಗೆ ಹೋಗೋಣ ರೆಡಿಯಾಗಿ ಅಂತ ಹೇಳಿಬಿಟ್ಟು. ನನಗಂತೂ ತುಂಬ ಸರ್ಪ್ರೈಸಿಂಗ್ ಆಗಿತ್ತು, ಜೊತೆಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದಾದಮೇಲೆ ನನ್ನ ಮಗಳು ಮಲಗಿದ್ಲು, ಅವಳನ್ನ ಎಬ್ಬಿಸ್ಕೊಂಡು ಅವಳನ್ನು ರೆಡಿ ಮಾಡಿ ನಾನು ರೆಡಿಯಾಗಿ ನಮ್ಮ ಮನೆಯವರು ಕೂಡ ರೆಡಿಯಾಗಿ ಇವಾಗ ಫಿಲಮ್ಗೆ ಹೋಗ್ತಾ ಇದ್ದೀವಿ. ನಾವು ನಮ್ಮ ಮನೆಯವರು ಮತ್ತು ನಮ್ಮ ಮನೆಯವ್ರ ಫ್ರೆಂಡ್ಸು ಮತ್ತು ಅವ್ರ ಮನೆಯವರು ಕೂಡ ಎಲ್ಲರೂ ಒಟ್ಟಿಗೆ ಹೋಗಿದ್ವಿ ಫಿಲಮ್ಗೆ. ಎಲ್ಲರೂ ಒಟ್ಟಿಗೆ ಹೋಗಿದ್ದರಿಂದ ತುಂಬ ಅಂದರೆ ತುಂಬ ಖುಷಿ ಆಯಿತು. ನಾವು ಯಾವ ಮೂವಿಗೆ ಹೋಗಿದ್ವಿ ಅಂತ ಹೇಳಿ ಗೆಸ್ ಮಾಡಿ ನೋಡೋಣ. ನಾವು ಕಾಟೇರ ಮೂವಿಗೆ ಹೋಗ್ತಾ ಇದ್ದೀವಿ. ನಾವು ಫಿಲಮ್ಗೆಲ್ಲ ಹೋಗ್ದೇ ತುಂಬ ದಿನ ಆಗಿತ್ತು, ಹಾಗಾಗಿ ತುಂಬಾ ಖುಷಿ ಆಯಿತು ನನಗೆ. ಜೊತೆಗೆ ಡಿ ಬಾಸ್ ಎಂಟ್ರಿ ಅಂತೂ ಸೂಪರ್ಬ್ ಆಗಿತ್ತು ಅಂತಲೇ ಹೇಳ್ಬೋದು. ಮೂವಿ ಎಲ್ಲೂ ಕೂಡ ಬೋರ್ ಅಂತ ಅನ್ನಿಸ್ಲಿಲ್ಲ, ತುಂಬ ಚೆನ್ನಾಗಿತ್ತು ಮೂವಿ ಮುಗಿಯೋಷ್ಟರಲ್ಲಿ ನೈಟ್ 9 ಗಂಟೆ ಆಯಿತು. ಅದಾದಮೇಲೆ ನೈಟು ಊಟಕ್ಕೆ ಹೋಟೆಲ್ಗೆ ಹೋಗೋಣ ಅಂತ ಹೇಳಿ ಡಿನ್ನರ್ಗೆ ಹೋದ್ವಿ. ನೋಡಿ ಇವಾಗ ಹೋಟೆಲ್ಗೆ ಬಂದ್ವಿ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬಲೂನ್ಸ್ ಎಲ್ಲ ಡೆಕೋರೇಷನ್ ಮಾಡಿದ್ರು ಅಲ್ವಾ, ಅದನ್ನೆಲ್ಲ ತೊಗೊಂಡು ನನ್ನ ಮಗಳು ಆಟ ಆಡ್ತಾ ಇದ್ಲು. ನಾನು ನಮ್ಮ ಮನೆಯವರು ಕೂಡ ಒಂದು ಸೆಲ್ಫಿ ತಗೊಂಡ್ವಿ. ನನ್ನ ಮಗಳೂ ಕೂಡ ಕರೆದೆ, ಅವಳು ಆಟ ಆಡಿಕೊಂಡು ಖುಷಿಯಾಗಿ ಮಕ್ಳ ಜೊತೆ ಇದ್ಲು. ಹಾಗಾಗಿ ಅವಳು ಬರಲಿಲ್ಲ, ಹಾಗಾಗಿ ನಾನೇ ಒಂದು ಫೋಟೋನ ಕ್ಲಿಕ್ ಮಾಡಿಕೊಂಡೆ. ಇನ್ನು ಊಟ ಎಲ್ಲ ಆರ್ಡರ್ ಮಾಡ್ಕೊಂಡ್ವಿ. ಒಂದು ಪಿಜ್ಜಾ ತೊಗೊಂಡಿದ್ವಿ, ಮತ್ತು ಒಂದು ರವಾ ದೋಸೆ ಮತ್ತು ಮಸಾಲೆ ದೋಸೆ, ಜೊತೆಗೆ ನನ್ನ ಮಗಳಿಗೆ ಜ್ಯೂಸು, ನನಗೂ ಜ್ಯೂಸು, ಹಾಗೆಯೇ ಮಶ್ರೂಮ್ ಮಂಚೂರಿ ಇದೆಲ್ಲ ತೊಗೊಂಡಿದ್ವಿ. ಜೊತೆಗೆ ಸೂಪ್ನು ಕೂಡ ತೊಗೊಂಡಿದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಆಚೆ ಕಡೆ ಬಂದ್ವಿ. ನಾವು ಮತ್ತು ನಮ್ಮ ಮನೆಯವ್ರ ಫ್ರೆಂಡು ಮತ್ತು ಅವ್ರ ಮನೆಯವರು ಕೂಡ ಬಂದಿದ್ದರು. ನಮ್ಮ ಮನೆಯವ್ರ ಫ್ರೆಂಡ್ ಮಕ್ಕಳುಗಳು ಇವರು. ಹೊರಗಡೆ ನ್ಯೂ ಇಯರ್ಗೆ ಅಂತ ಡೆಕೋರೇಷನ್ಗಳನ್ನ ಮಾಡಿದರು, ಲೈಟಿಂಗ್ಸ್ ಎಲ್ಲ ಹಾಕಿ. ಇದು ಹೋಟೆಲ್ಲು ಯಾವಾಗ್ಲೂ ನಾರ್ಮಲಾಗಿ ಇದೇ ಥರನೇ ಇರುತ್ತೆ, ಬಟ್ ಲೈಟಿಂಗ್ಸ್ ಎಲ್ಲ ನ್ಯೂ ಇಯರ್ಗೆ ಅಂತ ಹೇಳಿಬಿಟ್ಟು ಸೆಲೆಬ್ರೇಷನ್ಗೆ ಹಾಕಿದ್ರು. ಅದಾದಮೇಲೆ ಹೊರಗಡೆ ಬಂದ್ವಿ, ಸ್ವಲ್ಪ ಫೋಟೋಸ್ಗಳನ್ನ ತೊಗೊಳ್ಳೋಣ ಅಂತ ಹೇಳಿ ನಾನು ನಮ್ಮ ಮನೆಯವರು ಸೆಲ್ಫಿಗಳನ್ನ ತೊಗೊಂಡ್ವಿ. ಜೊತೆಗೆ ನಮ್ಮ ಮನೆಯವ್ರ ಫ್ರೆಂಡು ಕೂಡ ಬಂದಿದ್ದರು ಅಲ್ವಾ, ಅವ್ರ ಮನೆಯವರು ಕೂಡ ಬಂದಿದ್ದರು, ಅವ್ರ ಮಕ್ಕಳು ಎಲ್ಲ. ಅವರು ಎಲ್ಲನೂ ಕೂಡ ಜೊತೆಗೆ ನಿಂತ್ಕೊಂಡು ಒಂದೆರಡು ಫೋಟೋಗಳನ್ನ ತೊಗೊಂಡ್ವಿ. ಅದಾದಮೇಲೆ ಮನೆಗೆ ಬಂದ್ವಿ. ನೈಟು ನಾವು ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ನೈಟ್ ಒಂದು 10:30 11 ಗಂಟೆ ಆಗಿತ್ತು ಅಂತ ಅನಿಸುತ್ತೆ. ಇಲ್ಲಿ ನೋಡಿ, ಇದನ್ನು ರಿಯಲ್ ಎಲಿಫೆಂಟ್ ಅಂತ ಅಂದ್ಕೊಂಡ್ಬಿಟ್ಟಿದ್ಲು ನನ್ನ ಮಕ್ಕಳ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡಿದ್ಲು. ಮನೆಗೆ ಕರ್ಕೊಂಡು ಹೋಗೋಣ ಅದನ್ನು ಅಂತಲೂ ಕೂಡ ಹೇಳ್ತಾ ಇದ್ಲು. ಓಕೆ, ಕರ್ಕೊಂಡು ಹೋಗೋಣ ಅಂತ ಹೇಳಿ ಅವಳನ್ನ ಸುಮ್ಮನೆ ಮಾಡಿದ್ವಿ. ಅದಾದಮೇಲೆ ನಾವೊಂದೆರಡು ಫೋಟೋ ತೊಗೊಳ್ಳೋಣ ಅಂತ ಹೇಳಿ ಅಲ್ಲಿಗೆ ಹೋದ ತಕ್ಷಣ ಅವಳಿಗೆ ನೆನಪಾಗೋಯ್ತು, ಆನೆನ ಕರ್ಕೊಂಡು ಹೋಗೋಣ ಅಂತ ಹೇಳಿ ತುಂಬ ಅಂದರೆ ತುಂಬಾ ಆಟ ಮಾಡಿದ್ಲು. ಅವಳನ್ನು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಅದಾದಮೇಲೆ ಮನೆಗೆ ಬಂದ್ವಿ. ಇದು ಯಾವ ಪ್ಲೇಸು ಮತ್ತು ಯಾವ ಊರು ಅಂತ ಹೇಳಿ ಗೆಸ್ ಮಾಡಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಎಷ್ಟು ಜನ ಗೆಸ್ ಮಾಡ್ತೀರಾ ಅಂತ ನೋಡೋಣ. ಇನ್ನು ಊಟ ಎಲ್ಲ ಆಯಿತು. ಅದಾದಮೇಲೆ ಮನೆಗೆ ಬಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅದಾದಮೇಲೆ ಮಲ್ಕೊಂಡ್ವಿ. ನೋಡಿದ್ರಲ್ವ ಫ್ರೆಂಡ್ಸ್, ಈ ಥರ ಇತ್ತು ನಮ್ಮ ನ್ಯೂ ಇಯರ್ ಡೇ. ನಮ್ಮ ನ್ಯೂ ಇಯರ್ ಡೇ ಸೂಪರಾಗಿತ್ತು. ನಮ್ಮ ನ್ಯೂ ಇಯರ್ ಡೇ ಫುಲ್ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಹೇಗಿದೆ ಅಂತ ನನಗೆ ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ನೀವೆಲ್ಲರೂ ಕೂಡ ನ್ಯೂ ಇಯರ್ನ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರಿ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ. ಪಕ್ಕದಲ್ಲಿರೋಂಥ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ, ಆಗ ನನ್ನ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನು ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್. ಬಾಯ್.